ಶ್ರೀ ಮಂಜುನಾಥಾಯ ನಮಃ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಜಿಯವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ದಶಕಗಳಿಂದ ಜನಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ದಕ್ಷ ಹಾಗೂ ಧೀರ ನಾಯಕರು. ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಹಾಗೂ ಗ್ರಾಮಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಅನೇಕ ಮಾದರಿ ಯೋಜನೆಗಳನ್ನು ರೂಪಿಸಿಕೊಂಡು ಲಕ್ಷಾಂತರ ಜನರ ಜೀವನದಲ್ಲಿ ಬೆಳಕನ್ನು ತುಂಬಿದ್ದಾರೆ. ಅವರ ಇಂತಹ ನಿಸ್ವಾರ್ಥ ಸೇವೆಯನ್ನು ನಿಮ್ಮ ಮುಂದೆ ನಾವೀಗ ತೋರಿಸಲಿದ್ದೇವೆ. ಭೂಮಂಡಲಕ್ಕೆ ಧರ್ಮದೈವಗಳು ಭೂಮಂಡಲಕ್ಕೆ ಪಾದಾರ್ಪಣೆ ಮಾಡಿದ್ದ ಪುಣ್ಯ ಮಣ್ಣದು. 1948 ನವೆಂಬರ್ 25ರಂದು ಜನಿಸಿತ್ತೊಂದು ಧರ್ಮದಹನಿ. ಧರ್ಮಾಧಿಕಾರಿ ರತ್ನವರ್ಮ ಹೆಗ್ಗಡೆ ಮತ್ತು ರತ್ನಮ್ಮ ಹೆಗ್ಗಡೆಯವರ ಮೊದಲ ಬೆಳಕಿನ ಹಬ್ಬವಾಗಿ ಹುಟ್ಟಿದ್ದು ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ತನ್ನ 19ನೇ ವಯಸ್ಸಿನಲ್ಲಿ ಅಕ್ಟೋಬರ್ 24, 1968ರಲ್ಲಿ ಮೊದಲನೇ ಬಾರಿಗೆ ಪಟ್ಟಕ್ಕೇರಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ಪಾದಾರ್ಪಣೆ ಮಾಡಿದರು. ಕಾಮಂದರ ನಿಸ್ವಾರ್ಥ ಸೇವೆಯನ್ನು ಕಂಡ ಜನರು ತಾವು ಪೂಜಿಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸ್ವರೂಪವನ್ನು ಇವರಲ್ಲಿ ಕಂಡರು. ಹಾಗೆಯೇ ನಡೆದಾಡುವ ಮಂಜುನಾಥ ಎಂಬ ಪ್ರಸಿದ್ಧಿಯನ್ನು ಹೊಂದಿದರು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ. ನೀ ನಾಳೆ ನಂಬಿ ಬದುಕೋ ಕಂದ. ಯುವರಾಜ ನೀನು, ರಾಜವಂಶದವನು. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಕಾದರು ನೋಡಲು ನಿನ್ನ ಮುಖ. ತಿಳಿಯೋ ಅವರ ಕಷ್ಟ ಸುಖ. ಹೋಗವಾ ಬಿಟ್ಟವಾ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿ ಇದ್ದನು. ಕಂಡು ಕೇಳರಿಯದ ಊರು, ಕಡು ಬಡತನದಿಂದ ಕೂಡಿದ್ದ ಅದೆಷ್ಟೋ ಕುಟುಂಬಗಳು, ಒಂದು ಹೊತ್ತಿನ ಊಟಕ್ಕೂ ತತ್ತರಿಸಿ ಹೋದಂತಹ ಜನತೆ. ಸಮ್ಯಕ್ ದರ್ಶನ ಜ್ಞಾನ ಚರಿತ್ರಾಣಿ ಎಂಬ ಶ್ಲೋಕದ ಅರ್ಥವೇ ತಿಳಿಯದ ಕುಗ್ರಾಮ. ನಗರದ ಸೌಂದರ್ಯವನ್ನೇ ನೋಡರಿಯದ ಕಣ್ಣುಗಳು ಇಂದಿಗೆ ಸುಂದರ ಬದುಕನ್ನು ಕಟ್ಟಿಕೊಂಡಿವೆ. ಜೀವನದಲ್ಲಿ ನಂಬಿಕೆ ಕಳೆದುಕೊಂಡ ಅದೆಷ್ಟೋ ಯುವಕ ಯುವತಿಯರಲ್ಲಿ ಆತ್ಮವಿಶ್ವಾಸವನ್ನು ಬಿತ್ತಿ
ರೂಟ್ಸೆಟ್ ವೃತ್ತಿ ಕೌಶಲ್ಯ ತರಬೇತಿ ಸಂಸ್ಥೆಯ ಮೂಲಕ ನಿರುದ್ಯೋಗದ ಸಮಸ್ಯೆಯನ್ನು ನೀಗಿಸಿದವರು. 1982 ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಆರ್ಥಿಕ ಸಬಲೀಕರಣ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಜನಸೇವೆಯಲ್ಲಿ ತೊಡಗಿಸಿಕೊಂಡವರು ನಮ್ಮ ಹೆಮ್ಮೆಯ ಕಾವಂದರು. ಹೀಗೆ ಸೇವೆಯಲ್ಲಿ ಸಾಗುತ್ತಿದ್ದ ಹೆಗ್ಗಡೆಯವರ ಜೀವನದಲ್ಲಿ 1973 ಬಾಳಿನಲ್ಲಿ ಬೆಳಕಿನಂತೆ ಬಂದವರು ಶ್ರೀಮತಿ ಹೇಮಾವತಿ ಅಮ್ಮನವರು. ಅಮ್ಮ ಎನ್ನುವ ಬೆಚ್ಚಗಿನ ಭಾವ, ಆ ಭಾವದಷ್ಟು ಅದ್ಭುತ ಸಂಗತಿ ಇನ್ನೊಂದಿಲ್ಲದಂತೆ ನಂಬಿ ಬಂದವರಿಗೆ ಮಮತೆ ನೀಡಿದರು. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಹೇಮಾವತಿ ಅಮ್ಮನವರ ಅಧ್ಯಕ್ಷತೆಯಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳನ್ನು ಸೃಜಿಸಿ ಅದರಲ್ಲಿ ಸರಿಸುಮಾರು 10,000ಕ್ಕಿಂತಲೂ ಅಧಿಕ ಕೇಂದ್ರಗಳನ್ನು ಸ್ಥಾಪಿಸುತ್ತಾ ಜನಸೇವೆಯಲ್ಲಿ ನಿರತರಾಗುತ್ತಾರೆ. ಹಾಗೆಯೇ 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆ, ಆರೋಗ್ಯ ಕೇಂದ್ರ, ಸಂಶೋಧನಾ ಕೇಂದ್ರ, ಟ್ರಸ್ಟ್ಗಳು ಜನರ ಏಳಿಗೆಗಾಗಿ ನಿರ್ಮಿಸಿ ಜನಮಾನಿಗಳ ಆಸರೆಯಾಗುತ್ತಾರೆ. ಜೀವ ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಪ್ರೀತಿಯೊಂದೆ ನಿನ್ನ ಮಂತ್ರ, ನಿನ್ನ ಸಹನೆ ಸ್ವಾಭಿಮಾನ ಅಪರೂಪವೇ. ದೂರವಿರಲಿ ಹತ್ತಿರವಿರಲಿ, ದೂರು ಅವರು ದೂರುತ್ತಲಿರಲಿ, ನಿನ್ನ ಹಾಗೆ ನೀ ನಡೆಯೋದೇ ನಿಜ ರೂಪವು. ಕಣ್ಣೀರಿಗೆ ಕಣ್ಣಲ್ಲಿ ಸ್ಥಳವಿಲ್ಲ, ನಿನ್ನ ರೆಪ್ಪೆಯ ಕಾವಲು ಇರುವಾಗ, ನೆತ್ತರಿಗೆ ಮಣ್ಣಲ್ಲಿ ನೆಲೆಯಿಲ್ಲ, ನೀ ಮಣ್ಣಿನ ಮಗನಾಗಿರುವಾಗ. ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೇ.
ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ನನ್ನ ಹೆತ್ತವ ಉಪದೇವರು ನಾ ದೇವರ ಮಗ ದೇವರ ಮಗ. ಭಕ್ತರಿಗೆ ಅನ್ನದಾತರಾಗಿ, ಬಡವರ ಬಂಧುವಾಗಿ, ಯುವಕ ಯುವತಿಯರಿಗೆ ಮಾದರಿಯಾಗಿ, ಕುಟುಂಬಗಳಿಗೆ ಆರಾಧಿಸುವ ದೇವರಾದರು. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಶಿಕ್ಷಣ, ಸಂಸ್ಕೃತಿ, ಸೇವೆ ಇವು ಮೂರನ್ನು ಸೇರಿಸಿ ಜನರ ಜೀವನಕ್ಕೆ ದಾರಿ ತೋರಿಸಿದವರು. ಆಧುನಿಕ ಜಗತ್ತಿಗೆ ತಮ್ಮ ಸಮಾಜ ಸೇವೆಯ ಮೂಲಕ ಧರ್ಮದ ನಿಜವಾದ ಅರ್ಥವನ್ನು ತಿಳಿಸಿಕೊಟ್ಟ ದಾರ್ಶನಿಕರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಕಾವಂದರು ಪದ್ಮ ವಿಭೂಷಣ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಪುಣ್ಯಾತ್ಮನು ನೀ ನಿಜವಾಗಿ ಶಿವನೇ ಸೋಲುವ ಶಿರವಾಗಿ. Thank you, friends, for the magnificent dance. We are very proud to be the part of SGM family. Thank you, friends.